9/11/2025 ಭಾನುವಾರ ಬೆಂಗಳೂರಿನ ದೊಡ್ಡಬಳ್ಳಾಪುರ ರಸ್ತೆಯ ರಾಜಾನುಕುಂಟೆ ಸಮೀಪದ ಅರೆಕೆರೆ ಗ್ರಾಮದಲ್ಲಿರುವ ಶ್ರೀ ಮಂಜುನ ಆಚಾರ್ಯರ ಶ್ರೀ ಶಿಲ್ಪೋದ್ಭವ ಕಲಾಶಾಲೆಗೆ ಕರ್ನಾಟಕ ಸರ್ಕಾರದ ನೂತನ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಪಿ ಸುಜ್ಞಾನಮೂರ್ತಿಯವರು ಭೇಟಿ ಕೊಟ್ಟರು ಮತ್ತು ಶಿಲ್ಪಕಲೆಗಳನ್ನು ನೋಡಿ ಸಂತೋಷಪಟ್ಟರು. ಇದೇ ಸಂದರ್ಭದಲ್ಲಿ ಅಟ್ಟೂರಿನ ಸಮಾಜದ ಬಂಧುಗಳು ಗೌರವಿಸಿ ಸನ್ಮಾನಿಸಿದರು. ನನಗೆ ಈ ಕಲಾಗಾರಕ್ಕೆ ಬರುವಾಗ ಜ್ಞಾಪಕ ಬಂದಿದ್ದು ಅಮರಶಿಲ್ಪಿ ಜಕಣಾಚಾರಿ ಚಿತ್ರದಲ್ಲಿ ಘಂಟಸಾಲ ಒಂದು ಹಾಡು, ಶಿಲಲಪೈ ಶಿಲ್ಪಾಲು ಕೆಚ್ಚಿನಾರು ಮನವಾರು ಸೃಷ್ಟಿಗೆ ಅಂದಾಲು ತೆಚ್ಚಿನಾರು. ಈ ಸೃಷ್ಟಿಗೆ ನಾವು ಅಂದ ತಂದುಕೊಟ್ಟಿದ್ದೀವಿ ವಿಶ್ವಕರ್ಮರು. ಈ ದೇಶ ಇರೋವರೆಗೂ ನಮ್ದು ಏನು ನಾವು ಕೆಲಸ ಇದೆ, ನಮ್ಮ ಶಿಲ್ಪಕಲೆ ನಶಿಸಲಿಲ್ಲ. ಸಾವಿರ ವರ್ಷಗಳಾದರೂ ಇನ್ನೂ ನಾವು ಯಾವುದೇ ಗ್ರಂಥ ಇತಿಹಾಸ ತೆಗೆದು ಪುಸ್ತಕ ಪುಟ ನೋಡೋದು ಬೇಕಾಗಿಲ್ಲ. ಕನ್ನಡಿ ನಮ್ಮ ಕೈ ಮುಂದೆನೇ ಇದೆ. ಎಲ್ಲ ದೇವುಗಳು ಇದೆ, ಬೇಲೂರು, ಹಳೇಬೀಡು, ಎಲ್ಲಿ ಹೋದ್ರೂ ನಮ್ಮದು ಶತಮಾನಗಳಾದರೂ ಇದು ವಿಶ್ವಕರ್ಮರ ಕೆಲಸ ಅಂತ. ಆದರೆ ಇಲ್ಲಿ ಇವರು ಮನೆಗೆ ಶಿಲ್ಪೋದ್ಭವ ಅಂತ ಇಟ್ಟಿದ್ದಾರೆ. ಇದು ಉದ್ಭವ ಅಲ್ಲ ನಮ್ಮ ಕೆಲಸ, ಶಿಲ್ಪಕಲೆ. ಈಗ ನಾನು ಮೊನ್ನೆನೋ ಎಲ್ಲರೂ ದೇವಸ್ಥಾನಕ್ಕೆ ಹೋದೆ, ಒಂದು ಬಸವಣ್ಣನ ವಿಗ್ರಹ ದೋರಾಗಿತ್ತು. ಅಲ್ಲಿ ಪುರೋಹಿತನ ಕೇಳಿದೆ, ಯಾರಪ್ಪ ಇದು ಕೆತ್ತನೆ ಮಾಡಿರೋದು ಅಂದ್ರೆ, ಇಲ್ಲ ಇದು ಉದ್ಭವ ಮೂರ್ತಿ ಅಂತ. ಉದ್ಭವ ಅಲ್ಲ, ಖಂಡಿತ ಅದು ನಮ್ಮ ವಿಶ್ವಕರ್ಮನ ಕೆತ್ತಿರೋದು. ಯಾವುದು ಉದ್ಭವ ಯಾವುದು ಎಲ್ಲಿ ಉದ್ಭವ ಮೂರ್ತಿ ಇಲ್ಲ ಹೇಳಿ. ಅವರು ವಿಶ್ವಕರ್ಮನ್ ಮಾಡಿ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರು ಪರವಾಗಿ ಇಲ್ಲ, ಯಾರಾಗಲಿ ಇದು ವಿಶ್ವಕರ್ಮ ಕೆತ್ತಿದ್ದಾರೆ, ಇದು ವಿಶ್ವಕರ್ಮ ಕೆತ್ತಿರೋ ದೇವಸ್ಥಾನ ಎಲ್ಲಾದ್ರೂ ಹೇಳ್ತಾರೆ? ಯಾರು ಇಲ್ಲ. ವಿಶ್ವಕರ್ಮ ಕೆತ್ತಿರೋರು ಯಾರಾದರೂ? ಈಗ ಇಷ್ಟು ದೊಡ್ಡ ದೇವಾಲಯಗಳು, ಇಡೀ ಪ್ರಪಂಚಕ್ಕೆ ಶಿಲ್ಪಕಲೆ ಇವತ್ತು ಏನಾದರೂ ಸಹ ನಮ್ಮ ದೇಶ, ಭಾರತ ದೇಶ ಇವತ್ತು ನಮ್ಮದು ಹೆಗ್ಗಳಿಕೆ ಅಂದರೆ ಶಿಲ್ಪಕಲೆ, ನಮ್ಮ ಸಂಸ್ಕೃತಿ ಉಳಿದಿರೋದು, ನಮ್ಮ ಹಿಂದೂ ಧರ್ಮ ಉಳಿದಿರೋದು ನಮ್ಮ ವಿಶ್ವಕರ್ಮರಿಂದ. ಎಲ್ಲಾದರೂ ಯಾರ್ದಾದ್ರೂ ಒಬ್ಬ ಯಾರು ಮಾಡಿದಾನೆ ಶಿಲ್ಪಿ ಹೆಸರು ಎಲ್ಲೂ ಕೆತ್ತಿಲ್ಲ. ಅದ್ಯಾಕೋ ಹಾಕೊಳ್ಳೋಕೆ ಹಿಂಜರಿಸ್ತಾ ಇತ್ತು. ನಮ್ಮ ಸ್ವತ್ತಿಗೆ ಹುಳಿಯಾಗಿ ಉಳಿದಿದೆ, ಕಲ್ಲು ಮಾತ್ರ ವಿಗ್ರಹ ಕೆತ್ತನೆ ಹೋಗಿದೆ. ನಾವು ಕುಟಿಗೆ ಕಟ್ಟಿದ ಸ್ವತ್ತಿಗೆನೇ ಆಗಿದೆ. ಸೃಷ್ಟಿಗೆ ಅಂದಾಲು ತೆಚ್ಚಿನಾರು, ಬಟ್ ನಾವು ವಿಶ್ವಕರ್ಮ ಅಂದಾಲು ರಾಲೇದು ಮಾಗಿ ಅಂದಾಲು ಲೇದು. ಕರೆಕ್ಟ್ ಸರ್, ಕರೆಕ್ಟ್. ವಿಶ್ವಕರ್ಮರು ಇದೇ ಸ್ಥಿತಿಯಲ್ಲಿದ್ದೀವಿ, ಬರೀ ಬೆವರು ಸುರಿಸಿದ್ದೀವಿ ಅಷ್ಟೇ. ಶ್ರಮಪಟ್ಟು ನಾವು ಒಳ್ಳೊಳ್ಳೆ ಕೃತಿಗಳು ಮಾಡಿದ್ದೀವಿ ದೇಶ ವಿದೇಶದಲ್ಲಿ. ಶಿಲ್ಪಿ ಸಿದ್ಧಲಿಂಗಾಚಾರ್ಯ ಇಡೀ ಮೈಸೂರನ್ನೇ ಇವತ್ತು ಅಷ್ಟು ಮಾಡಿದ್ರು. ಇವತ್ತು ಅವ್ರ ಹೆಸರಿಲ್ಲ, ಒಂದು ಮೂಲೆಯಲ್ಲೂ ಇಲ್ಲ. ನಾನು ಅಧಿಕಾರ ವಹಿಸ್ಕೊಂಡು ಅರ್ಧ ಗಂಟೆ ನಾನು ಚೇರಲ್ಲಿ ಕೂತಿಲ್ಲ. ನಾನು ಅಲ್ಲಿಂದ ನೇರವಾಗಿ ಮುಳುಬಾಗ್ಲಿಲ್ವ ಕುರುಡುಮಲೆ, ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ ಜಕಣಾಚಾರ್ಯ ಅವರು ಕೆತ್ತಿರುವ ವಿಗ್ರಹ ಇದು 2000 ಇಸ್ವಿನ ಹಾಕಿತ್ತು. ಅದಕ್ಕೋಸ್ಕರ ನಾನು ಹೋದೆ. ನಮ್ಮ ಮೂಲ ವಿಶ್ವಕರ್ಮರು ಮಾಡಿರೋ ಶಿಲ್ಪಕಲೆ ಅಲ್ಲಿ ಫಸ್ಟ್ ಮೊದಲು ಪೂಜೆಯನ್ನು ಅಲ್ಲಿ ವಿಘ್ನೇಶ್ವರನ ಪೂಜೆ ಮಾಡಿ ಅಲ್ಲಿಂದ ಶುರು ಮಾಡಿದೆ ನಾನು. ಇವತ್ತು ನಿರಂತರವಾಗಿ ಸಾಕ್ತಾ ಇದೆ. ಅಲ್ಲಿಂದ ಶುರು ಮಾಡಿ ಈಗ ಸುಮಾರು ಅರ್ಧ ಕರ್ನಾಟಕ ನಾನು ಆಗಲೇ ಪ್ರವಾಸ ಮಾಡಿದ್ದೀನಿ. ನಾನು ಒಂದು ತಿಂಗಳಾಯ್ತು ಇಲ್ಲಿಗೆ. ಒಂದು ತಿಂಗಳಿಗೆ ಸುಮಾರು ಅರ್ಧ ಕರ್ನಾಟಕ ಆಗಲೇ ಪ್ರವಾಸ ಮಾಡಿದ್ದೀನಿ. ಬರೀ ಜಿಲ್ಲೆಗಳಿಗಂತೆಲ್ಲ ಸಣ್ಣ ಗ್ರಾಮಗಳಿಗೆ ಹೋಗಿದ್ದೀನಿ. ಕುಲುಮೆ ಮಾಡ್ತಾರೋ ಕುಲುಮೆಗೂ ಹೋಗಿದ್ದೇನೆ. ಚಿತ್ರಕಲಾ ಇವು ನಾನು ಹೇಳಿದ್ನಲ್ಲ, ಇಲ್ಲಿ ಜೋಗರದೊಡ್ಡಿಯಲ್ಲಿರೋ ಚಿತ್ರಕಲಾ ಶಾಲೆಗೆ ಹೋಗಿದ್ದೀನಿ. ಕಾರ್ಕಳದಲ್ಲಿರೋ ಚಿತ್ರಕಲಾ ಶಾಲೆಗೂ ಹೋಗಿದ್ದೀನಿ. ಮತ್ತೆ ಬೆಂಗಳೂರಿನಲ್ಲಿ ಅಮಿಲಿ ರೋಡ್ನಲ್ಲಿರೋ ನಮ್ಮ ಯಾರು ಚಿನ್ನ-ಬೆಳ್ಳಿ ಕೆಲಸಗಾರರು, ಅವರು 250 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿವಿ. 250 ಮಕ್ಕಳಿಗೆ, ಅದು ಯಾರಿಗೆ ಚಿನ್ನ-ಬೆಳ್ಳಿ ಕೆಲಸ ಮಾಡೋರು ಮಕ್ಕಳಿಗೇನೆ ಪ್ರತಿಭಾ ಪುರಸ್ಕಾರ. ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಹೋಗಿ ಅವ್ರ ಕಷ್ಟಕಾರ ಪುಣ್ಯಗಳೆಲ್ಲ ಕೇಳಿ ಬಂದಿದ್ದೇನೆ. ಈಗ ನಾನು ಮುಖ್ಯವಾಗಿ ಇಲ್ಲಿಗೆ ನಾನು ಬಂದಿರೋದು, ನಮ್ಮ ವಿಶ್ವಕರ್ಮರದ್ದು ಏನು ಸಮಸ್ಯೆಗಳಿದ್ದಾವೆ, ತಾವು ಹಿರಿಯರಿದ್ದೀರಿ, ಅನುಭವಸ್ಥರಿದ್ದೀರಿ, ಏನು ನಮ್ಮ ಹೊಸ ಕಾರ್ಯಕ್ರಮಗಳು ಏನು ಮಾಡಿದ್ರೆ ನಮ್ಮ ಹಸನಾಗ್ತದೆ ನಮ್ಮ ವಿಶ್ವಕರ್ಮರ ಅನ್ನೋದು ನಿಮ್ಮಿಂದ ನಾನು ತಿಳ್ಕೊಳಕ್ಕೆ ಬಂದಿದ್ದೀನಿ. ಖಂಡಿತ ನಿಮ್ಮ ಸಲಹೆ ಸೂಚನೆ ಬೇಕು. ನೀವೇನು ಸಲಹೆ ಸೂಚನೆ ಕೊಡ್ತೀರಾ ಅದರಂತೆ ನಾನು ಕೆಲಸ ಮಾಡ್ತೀನಿ. ನಮ್ಮ ವಿಶ್ವಕರ್ಮರು ಏನು ನಾವು ಎಲೆಮರೆ ಕಾಯಿ ಅಂತ ಕೆಲಸ ಮಾಡ್ತೇವೆ, ನಾವು ಸಹ ಮುಂದಿನ ಮುಖ್ಯವಾಹಿನಿಗೆ ಬರಬೇಕು. ಏನು ಕೆಲಸ ಮಾಡೋ ಗಂಟೆ ಅಲ್ಲಾಡ್ಸೋರು ಇಡೀ ದೇಶ ಪ್ರಪಂಚ ಎಲ್ಲ ಅವ್ರ ಹೆಸರು. ನಾವು ಕೆಲಸ ಶ್ರಮ ಪಟ್ಟವ್ರು ಬೆವರೋರ್ಸಿದವ್ರು ನಾವು, ನಮ್ಮ ಹೆಸರು ಇಲ್ಲ. ಅದರಿಂದ ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ. ವಿಶ್ವಕರ್ಮನಿಗೆ ಒಳ್ಳೇದಾಗ್ಲಿ. ವಿಶ್ವಕರ್ಮ ಈ ದೇಶ ಆಳುವ ಶಕ್ತಿ ಬರಬೇಕು. ವಿಶ್ವಕರ್ಮನಿಗೆ ಸೃಷ್ಟಿ ಮಾಡಿರೋನಿಗೆ
ದೇಶ ಆಳುವ ಶಕ್ತಿ ಬೇಕು. ಖಂಡಿತ ಸರ್, ಖಂಡಿತ. ದೇಶ ಆಳುವ ಶಕ್ತಿ ಬಂದ್ರೆ ನಾವು ವಿಶ್ವಕರ್ಮರು ಎಲ್ಲ ನಮ್ಗೆ ಏನ್ ಸಂಪತ್ತು ಏನ್ ಇವತ್ತು ನಮ್ಗೆ ಕೊರತೆ ಇದೆ, ನಾವು ಆರ್ಥಿಕವಾಗಿ ಹಿಂದೆ ಇದ್ದೀವಿ, ರಾಜಕೀಯವಾಗಿ ಹಿಂದೆ ಇದ್ದೀವಿ, ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದೀವಿ, ನಾವೆಲ್ಲದ್ರಲ್ಲೂ ಮುಂದೆ ಬರ್ಬೇಕಂದ್ರೆ ನಮ್ಗೆ ಶಕ್ತಿ ಬೇಕು, ನಮ್ಗೆ ಅಧಿಕಾರ ಬೇಕು. ಆ ಅಧಿಕಾರ ಬರುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ, ನಮ್ಮವ್ರನ್ನ ಕೌನ್ಸಿಲರ್ ಮಾಡೋಣ ಈ ಸಾರಿ. ಖಂಡಿತ ಸರ್ಕಾರ ಖಂಡಿತ ಇರುತ್ತೆ. ಬನ್ನಿ GPA ನಲ್ಲಿ ಮಾಡ್ಕೊಡಿ ಸರ್. ಖಂಡಿತ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.